ಯಾಕಂದ್ರೆ ನಮ್ಮ ದೇಶ ಮೂಲತಃ ಒಂದು ಸಂಪ್ರದಾಯ ಪರಂಪರೆಯನ್ನು ನೆಪದಲ್ಲೇ ಯಾವುದೋ ಹೆಸರಲ್ಲಿ ಒಂದಕ್ಕೊಂದು ಕೂಡುವಂಥ ಸಂದರ್ಭಗಳಿದ್ದಾವೆ. ಅದನ್ನು ಸರಿಯಾಗಿ ಬಳಸ್ಕೊಳ್ತಿರುವಂಥ BJP ಇವತ್ತು ಒಕ್ಕಲಿನ ತಂದ ಕೇರಳ, ತಮಿಳುನಾಡು, ಉಳಿದಂಥ ಕರ್ನಾಟಕ, ತೆಲಂಗಾಣ ಮತ್ತು ಆಂಧ್ರ ಇವೊಂದಿಷ್ಟು ಹೊಡ್ಕೊಂಡ್ಬಿಟ್ರೆ ಮುಗಿದೋಗ್ಬಿಡ್ತಾವೆ. ಮತ್ತು ನಿಶ್ಚಿತ ಹೊಡಿತಾರೆ. ಯಾಕಂದ್ರೆ ಇಡೀ ವ್ಯವಸ್ಥೆ ಅವ್ರ ಕೈಲದ. ಅದಕ್ಕೆ ಇವತ್ತು ಉಳಿದಿರೋ ಒಂದೇ ಮಾರ್ಗ. ಇವತ್ತು ಒಂದಾಗದೆ ಹೋದ್ರೆ ಮುಖ್ಯವಾಗಿ 3 ಜನ, ಕೇಜ್ರಿವಾಲ್ರು, ರಾಹುಲ್ ಗಾಂಧಿ, ಮಮತಾ ಬ್ಯಾನರ್ಜಿ, ಇವರು ಗಟ್ಟಿಯಾಗಿ ಕೂಡಿದರೆ ಮಾತ್ರ ಮುಂದಿನ ದಿನದಲ್ಲಿ ನಾವು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ನೋಡ್ಲಿಕ್ಕೆ ಸಾಧ್ಯದ. ಇಲ್ಲಪ್ಪ ಅಂತಂದ್ರೆ ಪ್ರಜಾಪ್ರಭುತ್ವ ಅನ್ನೋದು ನಮ್ಮಲ್ಲಿ ಇತ್ತು ಅಂದ್ರೆ ಹೇಳಬೇಕಾಗ್ತದೆ. ಯಾಕಂದರೆ ಇವಾಗ ಸ್ವತಂತ್ರ ಹೋರಾಟದ ಕಥೆಗಳನ್ನು ತೆಗೆದು ಹಾಕ್ತಾ ಇದ್ದಾರೆ ನಿಧಾನಕ್ಕೆ. ಇವತ್ತಿನ ಇದಪ್ಪ ಇದೋ ಹೋರಾಟ ದೊಡ್ಡದು. ಮೋದಿಯವ್ರು ಬಂದಿದ್ದು ದೊಡ್ಡ ಹೋರಾಟ ಆಗ್ಯದ. ಅವರಿಂದ ದೇಶ ಒಂದು ಸಿಕ್ತು ಅಂತ ಮುಂದೆ ಯಾರು ಹೇಳಿದ್ರು ಯಾರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಅಂಥ ಪ್ರಸಂಗಗಳು ಇವತ್ತು ನಿರ್ಮಾಣ ಆಗ್ತಾ ಇದ್ದಾವೆ. ಶಿಕ್ಷಣದಲ್ಲಿ ಆಗಿರ್ಬೋದು, ಇನ್ನೊಂದು ರಂಗದಲ್ಲಿ ಆಗಿರ್ಬೋದು. ಇವತ್ತು ಉಳಿದ್ರು ಒಂದೇ ದಾರಿ. ಯಾರು ಹೋರಾಟಗಾರ್ತಿಯರಿದ್ದಾರೆ ಮಮತಾ ಬ್ಯಾನರ್ಜಿ ಅವರು, ಜೊತೆಗೆ ರಾಹುಲ್ ಗಾಂಧಿ, ಜೊತೆಗೆ ನಮ್ಮ ಕೇಜ್ರಿವಾಲ್ರು, ಇವರೆಲ್ಲ ಕುಡ್ಕೊಂಡು ಒಂದು ಇಂಡಿಯಾ ಗಠಬಂಧನ ಮಾಡಿದ್ದಾರೆ. ಅದು ಇನ್ನಷ್ಟು ತೀವ್ರವಾಗಿ ಹೋರಾಟ ಮಾಡಿದರೆ ಅದು ಅದರಲ್ಲಿ ಈಗಂತೂ BJP ಅದಕ್ಕೂ ಸಹಿತ ಡೂ ಆರ್ ಡೈ ಪರಿಸ್ಥಿತಿ. ಮತ್ತು ಈಗ ಕುಡ್ಕೊಂಡು ಇವರೆಲ್ಲ ಅದು ವಿರುದ್ಧ ನಿಂತರಪ್ಪ ಅಂತಂದ್ರೆ, ಇನ್ನುಳಿದ ಪಕ್ಷಗಳ ಜೊತೆ ತೆಗೆದುಕೊಂಡು ನಿಂತರಪ್ಪ ಅಂದ್ರೆ ಪ್ರಜಾಪ್ರಭುತ್ವ ಉಳಿಬಹುದೇನೋ. ಇಲ್ಲಾಂದ್ರೆ ಮುಂದಿನ ದಿನದಲ್ಲಿ ಕೇವಲ ಮೋದಿ ಶಾ ಅವರು ಗೆಲ್ಲೋದು ಮಾತ್ರ. ನಂತರದಲ್ಲಿ ಆ ಪಕ್ಷದ್ದು ಆಡಳಿತ ನಡೆಯುವಂಥದ್ದು ಆಗ್ತದೆ ಅನ್ನೋದು ನಾವೆಲ್ಲ ಗಮನದಲ್ಲಿಟ್ಕೋಬೇಕಾಗಿದೆ. ಈ ದಿಶೆಯಲ್ಲೇ ಇವತ್ತು ಈ 3 ಜನ ಏನು ಮಾಡ್ಬೋದು ಅನ್ನೋದನ್ನು ಎದುರು ನೋಡ್ತಾ ಇದ್ದಾರೆ. ಮತ್ತು ಒಂದಾಗ್ತಾ ಇದ್ದಾರೆ, ಸುದ್ದಿಗಳು ಬರ್ತಾ ಇದ್ದಾವೆ. 3 ಜನ ಒಂದಾಗಲೇಬೇಕಾಗ್ಯದ, ಒಂದಾಗ್ತಾ ಇದ್ದಾರೆ, ಒಂದಾಗಿ ಎದುರಿಸ್ತಾರೆ. ಪ್ರಜಾಪ್ರಭುತ್ವ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಅವರು